ವರುಣ್ ವರ್ಷ ಕಾಂಟ್ರವರ್ಸಿ ನಿಮ್ಗೆಲ್ರಿಗೂ ಕೂಡ ಗೊತ್ತೇ ಇದೆ. ಅವರಿಬ್ಬರ ಬ್ರೇಕಪ್ ಆದಮೇಲೆ ವರುಣ್ಗೆ ಹಲವಾರು ಜನ ವರ್ಷ ಕಾವೇರಿ ಅವರ ಅಭಿಮಾನಿಗಳು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ಬಿಟ್ಟು ವರ್ಷ ಕೊಡಿಸಿರೋ ಗಿಫ್ಟ್ಗಳನ್ನು ನೀನೇನಕ್ಕೆ ರಿಟರ್ನ್ ಮಾಡಿಲ್ಲ, ಅವಳು ಬೇಡ ಅಂದಮೇಲೆ ಅವಳ ಗಿಫ್ಟನ್ನು ತೊಗೊಂಡು ಏನು ಮಾಡ್ತೀಯಾ, ಹಾಗೂ ನೀನು ಬೆಳೆದಿದ್ದು ವರ್ಷನ ಕಡೆಯಿಂದ, ನಿನ್ನ ಹತ್ರ ಏನೂ ಇರಲಿಲ್ಲ, ನೀನು ಮನೆ ಕೂಡ ತೊಗೊಂಡಿದ್ದು ವರ್ಷನ ದುಡ್ಡಿಂದ, ಅದನ್ನು ಲೀಸ್ ಹಾಕ್ಸ್ಕೊಂಡಿದ್ದು ಕೂಡ ವರ್ಷನ ದುಡ್ಡಿಂದ, ನಿಮ್ಮ ಅಕ್ಕನ ಮದುವೆನೂ ಕೂಡ ಅವಳ ದುಡ್ಡಿಂದನೇ ಮಾಡಿದೆ ಅಂತ ಹೇಳಿ ಹಲವಾರು ಜನ ಕಮೆಂಟ್ ಮಾಡ್ತಾಯಿದ್ರು. ಅವನು ಯಾವುದೇ ವಿಡಿಯೋ ಮಾಡಿದ್ರು ಕೂಡ ಅಲ್ಲಿ ಈ ಕಮೆಂಟ್ ಇದ್ದೇ ಇರ್ತಿತ್ತು. ಆದರೆ ವರುಣ್ ಅವರು ಇದರ ಬಗ್ಗೆ ಎಲ್ಲೂ ಕೂಡ ಒಂದು ಕ್ಲಾರಿಟಿಯನ್ನು ಕೊಟ್ಟಿರಲಿಲ್ಲ, ಏನಕ್ಕೆ ಬೈಕನ್ನು ರಿಟರ್ನ್ ಮಾಡಲಿಲ್ಲ ಅಂತ ಹೇಳಿ. ಆದರೆ ವರ್ಷ ಕೂಡ ಅದನ್ನು ವಾಪಸ್ ಕೇಳಬೇಕು ಅಂತ ಕೂಡ ಎಲ್ಲೂ ಅಂದ್ಕೊಂಡಿರಲಿಲ್ಲ, ಎಲ್ಲೂ ಕೇಳಿಯೂ ಇಲ್ಲ ಕೂಡ. ಆದರೆ ಇತ್ತೀಚೆಗೆ ಇನ್ನೊಂದು ಕಾಂಟ್ರವರ್ಸಿ ನಡೀತು. ಅವರು ಬ್ರೇಕಪ್ ಆಗಿ 1 ವರ್ಷ ಆದ ನಂತರ ವರ್ಷ ಕಾವೇರಿ ಅವರು ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟರು, ಅದು ಪೊಲೀಸ್ ಸ್ಟೇಷನ್ಗೆ ಹೋಗಾಯಿತು, ಅದನ್ನೆಲ್ಲ ಬಗೆಹರಿಸ್ಕೊಂಡಾಯಿತು. ನಿಮಗೆಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಹಾಗೆ ಇಬ್ಬರು ಕೂಡ ಒಂದು ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲಿ ಇಂಟರ್ವ್ಯೂನ ಮಾಡಬೇಕಾದ್ರೆ ವರ್ಷ ವರುಣ್ ಅವರ ಬಗ್ಗೆ ಏನೋ ಒಂದು ಹೇಳ್ತಾರೆ. ಹಾಗೆ ವರುಣ್ ಅವರು ವರ್ಷ ಅವರ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ. ಏನಂತ ಹೇಳಿದ್ರೆ, ವರ್ಷ ಅವರು ಕೊಡಿಸಿದ ಬೈಕನ್ನು ನೀವೇನಕ್ಕೆ ರಿಟರ್ನ್ ಕೊಡಲಿಲ್ಲ ಅಂತ ಹೇಳಿ ಅವ್ರು ಕೇಳಿದಾಗ ಅವ್ರು ಹೇಳ್ತಾರೆ, ಯೂಟ್ಯೂಬಿಗೆ ನಾವು ಇಬ್ಬರು ಬಂದಾಗ ಅವರು ಕೂಡ ಫಾಲೋವರ್ಸನ್ನು ಹೊಂದಿರಲಿಲ್ಲ, ನಾನು ಹೊಂದಿರಲಿಲ್ಲ, ಇಬ್ಬರು ಕೂಡ 0 ಸ್ಟಾರ್ಟ್ ಮಾಡಿದ್ವಿ. ಸೊ ಅದು ಇಬ್ಬರ ಜೊತೆಯಿಂದನೇ ಅದು ಬೆಳ್ಕೋತಾ ಹೋಯಿತು, ಜನಗಳು ಪ್ರೀತಿಯನ್ನು ಕೊಟ್ಟರು, ಅದರಿಂದನೇ ಆ ಚಾನಲು 1.4 ಮಿಲಿಯನ್ ಅಷ್ಟು ಸಬ್ಸ್ಕ್ರೈಬರ್ಸನ್ನು ಗಳಿಸ್ಕೋತು. ಹಾಗೂ ಒಂದು ವಿಡಿಯೋಗೆ 70,000 to 80,000 ರೂಪಾಯಿ ನಮಗೆ ಸಿಗ್ತಾ ಇತ್ತು. ಹೀಗೆ ನಾವು 4 ವರ್ಷಗಳ ಕಾಲ ಇದನ್ನು ನಡೆಸ್ಕೊಂಡು ಬಂದ್ವಿ. ಸರಿಸುಮಾರು ನನಗೆ 20 to 22 ಲಕ್ಷ ರೂಪಾಯಿ ಯೂಟ್ಯೂಬಿಂದ ದುಡ್ಡು ಬಂದಿತ್ತು. ಆದರೆ ಈ ಅಕೌಂಟಿಂದ ಬಂದಿದ್ದ ಅಮೌಂಟ್ ಎಲ್ಲ ವರ್ಷ ಕಾವೇರಿ ಅವರ ಅಕೌಂಟ್ಗೆ ಹೋಗ್ತಾ ಇತ್ತು. ಅದರಲ್ಲಿ ನನ್ನ ಪಾಲು ಕೂಡ ಅರ್ಧ ಇದೆ. ಅಂದರೆ ಅಮ್ಮಮ್ಮ ಅಂದರೆ ಅವ್ರು ಹೇಳ್ತಿರೋ ಲೆಕ್ಕಕ್ಕೆ 10 to 11 ಲಕ್ಷ ವರುಣ್ ಅವರಿಗೆ ಬರಬೇಕು. ಇದನ್ನು ವರ್ಷ ಕಾವೇರಿ ಅವರು ರಿಟರ್ನನ್ನು ಮಾಡಿಲ್ಲ. ನಾನು ಕೇಳಿದ್ದೆ ಕೂಡ, ಅದಕ್ಕೆ ಅವರು ಏನು ರಿಪ್ಲೈನೂ ಕೂಡ ಮಾಡಿಲ್ಲ. ಅದರಿಂದಾಗಿ ನನಗೆ ಸ್ವಲ್ಪ ಕಷ್ಟ ಆಯಿತು. ಅವರು ಕೊಡಿಸಿದಂತಹ ಬೈಕ್ಗಳನ್ನು ಮಾರಿ ನನ್ನ ಮನೆಯ ಮೇಲಿದ್ದಂತಹ ಲೋನ್ ಆಗಿರ್ಬೋದು ಅಥವಾ ನಮ್ಮ ಅಕ್ಕನ ಮದುವೆ ಆಗಿರ್ಬೋದು ಎಲ್ಲನೂ ನಾನು ಮಾಡಿದ್ದೀನಿ. ಜನಗಳಿಗೆ ಅವಳು ಕೊಟ್ಟಿರೋ ಗಿಫ್ಟ್ ಮಾತ್ರ ಕಾಣಿಸ್ತಾ ಇದೆ. ಆದರೆ ನಾನು ಕೂಡ ಅವಳಿಗೆ ಗೋಲ್ಡ್ಗಳನ್ನು ಗಿಫ್ಟಾಗಿ ಕೊಟ್ಟಿದ್ದೀನಿ. ನಮ್ಮಿಬ್ಬರ ಮಧ್ಯೆ ಗಿಫ್ಟ್ಗಳಿಗೂ ಬಂದಿದ್ದು ಬೇರೆ, ಆದರೆ ವ್ಯವಹಾರನೇ ಬೇರೆ, ಸಹಾಯನೇ ಬೇರೆ, ಗಿಫ್ಟೇ ಬೇರೆ ಅಂತ ಹೇಳಿ ವರುಣ್ ಆರಾಧ್ಯ ಅವರು ವರ್ಷ ಕಾವೇರಿ ಅವರಿಗೆ ಟಾಂಗ್ ಕೊಟ್ಟು ಹಾಗೂ ಅವರ ಅಭಿಮಾನಿಗಳಿಗೆ ಖಡಕ್ ಆಗಿ ಒಂದು ರಿಪ್ಲೈಯನ್ನು ಕೊಟ್ಟಿದ್ದಾರೆ.